ಅವರು ಹೊಟ್ಟೆಪಾಡಿಗಾಗಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂಥವ್ರು. ಆದರೆ ಇತ್ತೀಚೆಗೆ ಅವ್ರಿಗೆ ಕೂಡ ಕಿರುಕುಳ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಆಟೋದವರು ಹಿಡಿದು ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರೆ, ಮತ್ತೊಂದ್ ಕಡೆ RTO ಅಧಿಕಾರಿಗಳ ಲಂಚಾವತಾರ. ಇದರ ವಿರುದ್ಧ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇದೀಗ ತಿರುಗು ಬಿದ್ದಿದೆ. RTO ವಿರುದ್ಧ ತಿರುಗಿಬಿದ್ದ ಬೈಕ್ ಟ್ಯಾಕ್ಸಿ ರೈಡರ್ಸ್. ಆಟೋದವರು ಹೊಡಿತಾರೆ, ಅಧಿಕಾರಿಗಳು ಲಂಚ ಕೇಳ್ತಾರೆ. ಹೌದು, RTO ವಿರುದ್ಧ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ತಿರುಗಿ ಬಿದ್ದಿದೆ. ಪದೇ ಪದೇ ವಿನಾಕಾರಣ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 1.5 ಕೋಟಿ ಜನಸಂಖ್ಯೆ ಇದೆ. ಪ್ರತಿನಿತ್ಯ ಓಡಾಡಲು ಆಟೋ, ಟ್ಯಾಕ್ಸಿ, ಬಸ್ಸು, ಕಾರು, ಬೈಕ್ಗೆ ಅವಲಂಬಿತರಾಗಿದ್ದಾರೆ. ಈ ನಡುವೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಕೂಡ ಗ್ರಾಹಕರನ್ನ ಸೆಳೆಯುತ್ತಿತ್ತು. ಆದ್ರೆ ಬೈಕ್ ಟ್ಯಾಕ್ಸಿಗೆ ಯೆಲ್ಲೋ ಬೋರ್ಡ್ ಇಲ್ಲ ಅಂತ ಸಾರಿಗೆ ಇಲಾಖೆ ಅನುಮತಿ ಕೊಡ್ತಿಲ್ಲ. ಆದ್ರೆ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ನಮಗೆ ನ್ಯಾಯಾಲಯದಿಂದಲೇ ಅನುಮತಿ ಇದೆ ಅಂತ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ರು. ಆದ್ರೆ ಇತ್ತೀಚೆಗೆ RTO ಅಧಿಕಾರಿಗಳು ಹಾಗೂ ಆಟೋ ಚಾಲಕರು ನಮಗೆ ಹಿಂಸೆ ಕೊಡ್ತಾರೆ ಅಂತ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಆರೋಪ ಮಾಡ್ತಿದ್ದಾರೆ. ಬೈತಾರೆ, ಹೊಡಿತಾರೆ ಸರ್, ಹೊಡಿತಾರೆ. ನಮ್ಮ ಹತ್ರ ವಿಡಿಯೋಸ್ ಇದಾವೆ ಸರ್. ಅವು ನೋಡಿದ್ರೆ ಅಯ್ಯೋ ಪಾಪ ಅಂತ. ಪಾಪ ಯಾಕೋ ಏನೋ 200, 200, 300, 400 ರೂಪಾಯಿ ಸಂಪಾದನೆ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಎಲ್ಲೊಂದು ಬರ್ತಾ ಇರ್ತಾರೆ. ಅಂಥವ್ನ ಇಟ್ಕೊಂಡು ಫೋನ್ ಕಿತ್ತು ಹೊಸಿತಾರೆ, ಫೋನ್ ಕಿತ್ತು ಹೊತ್ತು ಮತ್ತೆ ಇದೆಲ್ಲ ಮಾಡ್ತಾರೆ. RTO ಅಧಿಕಾರಿಗಳು ಆಟೋದವರು ಕಿರುಕುಳ ಕೊಡ್ತಾರೆ, ಅವಾಚ್ಯ ಶಬ್ದಗಳಿಂದ ಬೈತಾರೆ, ಹೊಡಿತಾರೆ. RTO ಅಧಿಕಾರಿಗಳು ಲಂಚ ಕೊಟ್ರೆ ಬಿಟ್ಟು ಕಳಿಸ್ತಾರೆ. ಸರ್ಕಾರ ನಮಗೆ ನ್ಯಾಯ ಕೊಡಬೇಕು, ಸಾರಿಗೆ ಸಚಿವರು ನಮಗೆ ಸ್ಪಂದಿಸಬೇಕು. ಲಕ್ಷಾಂತರ ಮಂದಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ. ನಮಗೆ ನ್ಯಾಯ ಸಿಗದಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಎಚ್ಚರಿಕೆ ನೀಡಿದೆ. ಇನ್ನು ಈ ಬಗ್ಗೆ RTO ಅಧಿಕಾರಿಗಳಿಗೂ ಹಲವು ಬಾರಿ ಮನವಿ ಮಾಡಿದ್ದೇವೆ. ಆದರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಇನ್ನು ಈ ಬಗ್ಗೆ RTO ಆಯುಕ್ತರಾದ ಯೋಗೇಶ್ರನ್ನ ಕೇಳಿದ್ರೆ ನಾನು ಏನು ಮಾತಾಡಲ್ಲ, ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಉಡಾಫೆಯಾಗಿ ಉತ್ತರಿಸಿದ್ರು. ಮಿನಿಸ್ಟರ್ ಹೇಳಿದ್ರು, ಕೆಲವರು ಮಿನಿಸ್ಟರ್ ಹೇಳ್ತಾರೆ ಅಂತ ಅಲ್ಲ. ನೀವು ಕೇಳಿದ್ರಲ್ಲ, ಇದರಲ್ಲಿ ಪರ್ಮಿಟ್ ಯಾರು ಕೊಡ್ತಾರೆ ಅದೆಲ್ಲ ಅವರೇ ಹೇಳ್ತಾರೆ. RTO ಆಫೀಸ್ ಕೆಲಸಗಳು ಅವ್ರು ಹೇಳ್ತಾರೆ. ಒಟ್ನಲ್ಲಿ ಮೀಟರ್ ಕೇಳಿದ್ರೆ ಕೆಲ ಆಟೋದವರು ಹಾಕಲ್ಲ, ಇನ್ನು ಕೆಲವರು ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತಾರೆ. ಇದರ ನಡುವೆ ಇಂತಹ ಬೈಕ್ ಟ್ಯಾಕ್ಸಿಗಳಿಗೆ ಕಿರುಕುಳ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು.